ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಉಪಚುನಾವಣೆಯ ರಂಗು ಜೋರಾಗಿ ನಡೀತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಂತೂ ಇಕ್ಕಟ್ಟು, ಬಿಕ್ಕಟ್ಟು, ಒದ್ದಾಟ, ಗೊಂದಲ, ಒಳಜಗಳ ಏನೇನೆಲ್ಲ ಕರಿತೀವಿ ಅದೆಲ್ಲವೂ ಕೂಡ ಇದೆ. ಬಿಕಾಸ್ ಅಧಿಕಾರದಲ್ಲಿರುವಂಥ ಪಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಲಾಬಿನೂ ಕೂಡ ದೊಡ್ಡ ಮಟ್ಟದಲ್ಲೇ ಇರುವಂಥದ್ದು. ಬಿಜೆಪಿ ಈಗ ಆಲ್ರೆಡಿ 2 ಕ್ಷೇತ್ರಗಳಿಗೆ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಅವರಿಬ್ಬರೂ ಕೂಡ ನಾಮಿನೇಷನ್ ಅನ್ನ ಕೂಡ ಸಲ್ಲಿಸಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಿದ್ದೆ 2008ರಿಂದ. 2008, 13, 18, 2023 ಈ 4 ಬಾರಿನೂ ಕೂಡ ಗೆದ್ದಿರುವಂಥದ್ದು ಶಾಮನೂರ್ ಶಿವಶಂಕರಪ್ಪ ಅವರು. ಸಹಜವಾಗಿ ಯಾರಾದ್ರೂ ನಿಧನ ಆದಂತಹ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ಕೊಂಡ್ ಬರುವಂಥದ್ದು ಸಂಪ್ರದಾಯ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಬಹುಸಂಖ್ಯಾತರಾಗಿರುವಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಮುಸ್ಲಿಂ ಸಮುದಾಯ ಅವಾಗಿಂದಲೂ ಕೂಡ. ಆದರೂ ಕೂಡ ಅವರು ಶಾಮನೂರು ಶಿವಶಂಕರಪ್ಪ ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗ್ತಾ ಬರ್ತಾ ಇತ್ತು, ಅವರಿಗೆ ಬಿಟ್ಕೊಡ್ಲಾಗ್ತಾ ಇತ್ತು. ಆ ಸಂದರ್ಭದಲ್ಲೂ ಯಾರು ಮುಸ್ಲಿಂ ಸಮುದಾಯದವರು ಏನ್ ಕೇಳ್ತಿರ್ಲಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರು ಇದ್ದಾರೆ, ಅವರು ಹೋದ ನಂತರ ಆಮೇಲೆ ಟಿಕೆಟ್ ಅನ್ನ ಕೇಳೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರ ಆಲೋಚನೆಗಳಿತ್ತು. ಆದ್ರೆ ಈ ಬಾರಿ ಮಾತ್ರ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ನಮಗೆ ಟಿಕೆಟ್ ಕೊಡಬೇಕು, ಶಾಮನೂರು ಶಿವಶಂಕರಪ್ಪ ಅವರು ಈ ರೀತಿಯಾಗಿ ಭರವಸೆಯನ್ನ ಕೊಟ್ಟಿದ್ರು ಅಂತೆಲ್ಲ ಹೇಳಿ ದೊಡ್ಡ ಮಟ್ಟದಲ್ಲಿ ಅಲ್ಲಿರುವಂಥ ಮುಸ್ಲಿಂ ಸಮುದಾಯದವರು ಧ್ವನಿಯನ್ನ ಎತ್ತಿದ್ದಾರೆ. ನಮಗೆ ಈ ಬಾರಿ ಟಿಕೆಟ್ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಆ ಒಂದು ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಎಲ್ರಿಗೂ ಗೊತ್ತಿರುವಂಥದ್ದು. ಜಮೀರ್ ಅಹಮದ್ ಖಾನ್ ಅವರು ಶಾಮನೂರ್ ಶಿವಶಂಕರಪ್ಪ ಅವರು ನಾನಿರೋವರೆಗೂ ಇಲ್ಲಿ MLA ಆಗಿರ್ತೀನಿ, ನಾನು ಹೋದ ನಂತರ ಆ ಒಂದು ಕ್ಷೇತ್ರವನ್ನ ಮುಸ್ಲಿಂ ಸಮುದಾಯಕ್ಕೆ ಬಿಟ್ಕೊಡೋಣ ಅನ್ನುವಂಥದ್ರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ರು. ಅಂದ್ರೆ 2028ರ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬಿಟ್ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಅವರು ಮಾತನಾಡಿದ್ರು ಅಂತ ಹೇಳಿದ ನಂತರ ಕಿಡಿ ಅಂತೂ ಬೆಂಕಿಯಾಗಿ ಹೊತ್ಕೊಂಡು ಉರಿತಾ ಇದೆ. ಅದಕ್ಕೆ SS ಮಲ್ಲಿಕಾರ್ಜುನ್ ಅವರು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದು. ಏನಾದರೂ ಆಡಿಯೋ ಇದೆಯಾ, ವಿಡಿಯೋ ಇದೆಯಾ, ಎಲ್ಲಿ ಭರವಸೆಯನ್ನ ಕೊಟ್ರಂತೆ, ಸುಮ್ಮನೆ ಬಂದು ಹೇಳುವಂಥದ್ದಲ್ಲ, ಅವ್ನು ಯಾರ್ರೀ ಬಂದು ಮಾತಾಡ್ಲಿಕ್ಕೆ ಅನ್ನುವಂಥದ್ದು ಏಕವಚನದಲ್ಲೇ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡಿದ್ರು. ನಮ್ಮ ಕ್ಷೇತ್ರ ನಾವು ನೋಡ್ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಬಿಕಾಸ್ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ಅಲ್ಲಿ ನಿಂತ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಅವರು ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈಗಿರುವಂತ ಕುತೂಹಲ ಏನಪ್ಪಾ ಅಂದ್ರೆ ಸಮರ್ಥ್ ಮಲ್ಲಿಕಾರ್ಜುನ್ ಈಗ ನಾಮಿನೇಷನ್ ಅನ್ನ ಸಲ್ಲಿಸಿದ್ರು. ಈ ನಾಮಿನೇಷನ್ ಪ್ರಕ್ರಿಯೆ ಟಿಕೆಟ್ ಘೋಷಣೆ ಆಗಿಲ್ಲ. ಘೋಷಣೆ ಆಗದಲ್ಲೇ ಇರುವಂತ ಸಂದರ್ಭದಲ್ಲಿ ಇವತ್ತು ಜ್ಯೋತಿಷಿ ಹೇಳಿದ್ರು ಅನ್ನುವಂತ ಕಾರಣಕ್ಕೋಸ್ಕರ ನಾಮಿನೇಷನ್ ಹಾಕಿದ್ದಾರೆ ಅನ್ನುವಂತ ಈ ಟೈಮ್ ನಲ್ಲಿ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆಗಳೇನಪ್ಪಾ, ಇವರಿಗೆ ಕನ್ಫರ್ಮೇಶನ್ ಸಿಕ್ಕಿದ್ಯಾ, ಟಿಕೆಟ್ ಇವರಿಗೆ ಕೊಡ್ತಾರೆ ಅನ್ನುವಂಥದ್ದು ಹೇಳಲಾಗಿದೆಯಾ, ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇವರು ಬೆದರಿಕೆ ಹೊಡ್ತಾ ಇದ್ದಾರಾ, ನಮಗೆ ಟಿಕೆಟ್ ಕೊಡದೆ ಹೋದ್ರೆ ನಾವು ಪಕ್ಷೇತರವಾಗಿ ನಿಂತ್ಕೊಳ್ತೀವಿ ಅಂತ ಏನಾದರೂ ಒತ್ತಡವನ್ನ ಹಾಕ್ತಾ ಇದ್ದಾರಾ, ಕಾಂಗ್ರೆಸ್ ಪಕ್ಷಕ್ಕೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಯಾಕೆಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ. ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ಇಂತಹ ಸಂದರ್ಭದಲ್ಲಿ ಘೋಷಣೆ ಮಾಡ್ಲಿಕ್ಕೂ ಮುಂಚೆನೆ ಇವರು ನಾಮಿನೇಷನ್ ಹಾಕಿದ್ದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಅಷ್ಟು ಪ್ರಬಲವಾಗಿ ಮುಸ್ಲಿಂ ಸಮುದಾಯ ಅಂದ್ರೆ ಎಲ್ರಿಗೂ ಗೊತ್ತಿರುವಂಥದ್ದೇ, 99% ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ವೋಟ್ ಅನ್ನ ಹಾಕ್ತಾರೆ, ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಬಿಜೆಪಿಗಂತೂ ವೋಟ್ ಹಾಕಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು, ಇದು ಫ್ಯಾಕ್ಟ್. ಇಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯವನ್ನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಿ ಸಮರ್ಥ್ಗೆ ಟಿಕೆಟ್ ಕೊಡಬೇಕು ಅಂತ ಏನಾದ್ರು ಅನ್ಕೊಂಡಿತ್ತ ಹೈಕಮಾಂಡು, ಅಥವಾ ಇಲ್ಲ ಈ ಬಾರಿ ಆ ಕುಟುಂಬಕ್ಕೆ ಬೇಡ ಮುಸ್ಲಿಂ ಸಮುದಾಯಕ್ಕೆ ಏನಾದ್ರು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರ ಏನಾದ್ರು ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಬಿಕಾಸ್ ಮುಸ್ಲಿಂ ಸಮುದಾಯ ಅನ್ನುವಂಥದ್ದು ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಹಾರ್ಡ್ ಕೋರ್ ವೋಟರ್ಸ್. ಇವರು ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ನೋಡುವಂಥದ್ದಲ್ಲ, ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಂತ. ಬಿಕಾಸ್ ಈಗ ಆಲ್ರೆಡಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದಾರೆ ಮುಸ್ಲಿಂ ನಾಯಕರು. ನಮಗೆ ಕೊಡಬೇಕು, ನಾವೇ ಅಲ್ಲಿ ಬಹುಸಂಖ್ಯಾತರು, ಅದ್ ಬಿಟ್ಬಿಟ್ಟು ಬೇರೆಯವ್ರಿಗೆ ಹೆಂಗ್ ಕೊಡ್ತೀರಾ, ಅವರು ಈ ಹಿಂದೆ ಶಾಮನೂರ್ ಶಿವಶಂಕರಪ್ಪ ಅವ್ರು ಹೇಳಿದ್ರು ಅಲ್ವಾ, ಅದೇ ರೀತಿಯಾಗಿ ನಡ್ಕೊಳ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹೀಗಾಗಿ ಕಾಂಗ್ರೆಸ್ಗೆ ಒಂದು ಚಾಲೆಂಜ್ ಆಗಿತ್ತು, ಹೇಗ್ ಮಾಡೋದು, ಯಾವ ರೀತಿಯಾಗಿ ಸಮಾಧಾನ ಪಡಿಸೋದು ಅಂತ. ಯಾಕೆಂದ್ರೆ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಕೊಡಂಗಿದ್ರೆ ಕೊಟ್ಬಿಡ್ಬೋದಿತ್ತು, ಆ ಒಂದು ಕ್ಷೇತ್ರದಲ್ಲೇ ಆ ಗೊಂದಲ ಅನ್ನುವಂಥದ್ದು ಏನಾದರೂ ಇದ್ರು ಅಲ್ಲಿಗೆ ನಿವಾರಿಸ್ಕೊಳ್ಬೋದಿತ್ತು. ಆದ್ರೆ ಸಮುದಾಯದ ಆಕ್ರೋಶ ವ್ಯಕ್ತವಾಗ್ಬಿಡುತ್ತೆ, ಅದು ಬೇರೆ ರೀತಿಯಲ್ಲಿ ಬೇರೆ ಎಲೆಕ್ಷನ್ಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲೂ ಕೂಡ ಪರಿಣಾಮ ಬೀರ್ಬಿಡುತ್ತೆ. ಇದನ್ನ ಎಲ್ಲಿ ವಿರೋಧ ಪಕ್ಷಗಳು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಬಿಡ್ತಾರೆ ಅನ್ನುವಂಥ ಭಯ ಕಾಂಗ್ರೆಸ್ಗೆ ಕಾಡ್ತಾ ಇತ್ತು. ಆ ಕಾರಣಕ್ಕೋಸ್ಕರನೇ ಎಲ್ಲೊಂದ್ ಕಡೆ ಸಮರ್ಥಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರ ಮುಂಚೆನೆ ಆಗಿತ್ತ. ಆ ಕಾರಣಕ್ಕೋಸ್ಕರನೇ ಬಜೆಟ್ ಸಂದರ್ಭದಲ್ಲಿ 100 ಕೋಟಿ ಅನುದಾನವನ್ನ ಘೋಷಣೆ ಮಾಡಲಾಗಿತ್ತ. ಈ ಪ್ರಶ್ನೆಗಳು ಎದ್ದಿರುವಂಥದ್ದು. ಈಗ ಮೇನ್ ಆಗಿ ನಾನು ಹೇಳಕ್ ಹೊರಟಿರುವಂಥದ್ದು ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಆತಂಕ ಯಾಕೆ?
ಯಾಕೆ ಅವರು ಶಾಮನೂರು ಕುಟುಂಬದ ಮೊಮ್ಮಗ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥಿಗೆ ಕೊಡ್ಲಿಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಮೇನ್ಲಿ ಈಗ ಶಾಮನೂರು ಶಿವಶಂಕರಪ್ಪ ಅವರು ಇರೋವರೆಗೂ ಅವರೇ ಶಾಸಕರು ಅನ್ನಂಗಾಗಿತ್ತು. ಓಕೆ, ತದನಂತರನಾದ್ರೂ ನಮಗೆ ಕೊಡ್ಬೇಕಾಗಿತ್ತಲ್ವಾ? ಬೇರೆ ಕ್ಷೇತ್ರಗಳಲ್ಲಿ ಯಾವ ಸಮುದಾಯ ಜಾಸ್ತಿ ಆಗಿರ್ತಾರೆ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಕೊಂಡ್ ಬಂದಿದಾರಲ್ವಾ, ಹಂಗೆ ನಮಿಗೂ ಕೊಡ್ಬೇಕು ಅಂತ ಬೇಡಿಕೆ. ಯಾಕೆ ಅಂದ್ರೆ ಅಕಸ್ಮಾತ್ ಈ ಬಾರಿ ಸಮರ್ಥಿಗೆ ಏನಾದ್ರೂ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಇನ್ನ ಆ ವ್ಯಕ್ತಿ ಇರೋವರೆಗೂ ಕೂಡ ಸೋಲ್ಲಿ ಗೆಲ್ಲಿ ಆ ವ್ಯಕ್ತಿ ಇರೋವರೆಗೂ ಅವ್ರಿಗೆ ಟಿಕೆಟ್ ಅನ್ನುವಂಥದ್ದಾಗತ್ತೆ. ಅದ್ರ ಜೊತೆಗೆ ಮೇನ್ ಆಗಿ ಉಪಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಮೀಡಿಯಾ ಫೋಕಸ್ ಅನ್ನುವಂಥದ್ದು ಸಹಜವಾಗಿ ಉಪಚುನಾವಣೆ ಆ ಕ್ಷೇತ್ರಗಳ ಮೇಲೆ ಇರುತ್ತೆ. ಈ ಟೈಮ್ನಲ್ಲಿ ನಾವು ಕೇಳದೆ ಹೋದ್ರೆ, ಈ ಟೈಮ್ನಲ್ಲಿ ನಾವು ಬಾರ್ಗಿನ್ ಮಾಡದೆ ಹೋದ್ರೆ ಮುಂದಿನ ಯಾವತ್ತೂ ಸಿಗಲ್ಲ ಅನ್ನುವಂಥ ಲೆಕ್ಕಾಚಾರ ಮುಸ್ಲಿಂ ಸಮುದಾಯಕ್ಕೆ ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ನೆಕ್ಸ್ಟ್ ಸಮರ್ಥ ಸೋಲ್ಲಿ ಗೆಲ್ಲಿ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಕೊಡ್ತಾ ಹೋಗ್ತಾರೆ. ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಅದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅವಾಗ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ, ಸಮರ್ಥಗೆ ಕೊಟ್ಬಿಡ್ತಾರೆ ಅನ್ನುವಂಥ ಆತಂಕ. ನಮಗಿನ್ಯಾವತ್ತೂ ಆ ಕ್ಷೇತ್ರದಲ್ಲಿ ಟಿಕೆಟೇ ಸಿಗೋದಿಲ್ಲ ಅನ್ನುವಂಥ ಆತಂಕ ಮುಸ್ಲಿಂ ಸಮುದಾಯಕ್ಕೆ ಕಾಡ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಅಬ್ದುಲ್ ಜಬ್ಬಾರ್ ಅವರು ಕೇಳ್ತಾ ಇದ್ದಾರೆ, ನನ್ಗಾದ್ರೂ ಟಿಕೆಟ್ ಕೊಡಿ, ಇಲ್ಲ ಅಂದ್ರೆ ಯಾರಿಗಾದ್ರೂ ಕೊಡಿ, ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಬೇಡ ಅಂತ. ಅಹಿಂದ ಅವ್ರಿಗೆ ಕೊಡ್ತೀರಾ ಕೊಡಿ, ಪರವಾಗಿಲ್ಲ. ಮುಸ್ಲಿಂ ಸಮುದಾಯದಲ್ಲಿ ಬೇರೆ ಇನ್ಯಾರಿಗಾದ್ರೂ ಟಿಕೆಟ್ ಕೊಡ್ತೀರಾ ಕೊಡಿ, ಇಲ್ಲ ಅಂದ್ರೆ ನನ್ಗಾದ್ರೂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮೇನ್ಲಿ ಆ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ, ಯಾವ ರೀತಿಯಾಗಿದೆ ಅಲ್ಲಿ ಅಂದ್ರೆ ಯಾವ್ಯಾವ ಸಮುದಾಯದವರು ಎಷ್ಟು ವೋಟರ್ಸ್ ಇದ್ದಾರೆ ಅನ್ನುವಂಥದ್ದು ನೋಡೋದಾದ್ರೆ ಮುಸ್ಲಿಂ ಸಮುದಾಯ 64,000 ವೋಟರ್ಸ್ ಇದ್ದಾರೆ. ಸೊ ಹೀಗಾಗಿನೇ ಅವರೇ ಬಹುಸಂಖ್ಯಾತರು. ಅದರ ಅರ್ಧಕ್ಕರ್ಧ ಇರುವಂಥದ್ದು ನೆಕ್ಸ್ಟ್ ವೋಟರ್ಸ್ ಅಂದ್ರೆ ಲಿಂಗಾಯತ ಸಮುದಾಯದವರು 38,000 ಇದ್ದಾರೆ. ಇನ್ನು ST 32,000, SC 29,000, ಕುರುಬ 16,000, ಮರಾಠ 15,000, ಉಪ್ಪಾರ 8,000, ಜೈನ್ಸು 5,000, ಅದರ್ಸು 23,000. ಇಲ್ಲಿ ಟ್ಯಾಕ್ಟಿಕ್ಸ್ ನೋಡಿ, ಸ್ಟ್ರಾಟಜಿ ಬಿಜೆಪಿ ಚೆನ್ನಾಗಿದೆ. ಅಕಸ್ಮಾತ್ ಸಮರ್ಥಿ ಕೊಟ್ಟಂತ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಅಸಮಾಧಾನಗೊಳ್ಬಹುದು. ಅವ್ರು ಅಸಮಾಧಾನಗೊಂಡ್ರು ಕೂಡ ಒಂದು ವೇರಿಯೇಷನ್ ಅಂದ್ರೆ 4,000 to 5,000 ಆಗ್ಬೋದು. ಆದ್ರೆ ಇನ್ನು ಉಳಿದಂಥವ್ರು ಎಲ್ಲರೂ ಕೂಡ ಆಪ್ಷನ್ ಇಲ್ಲ, ಕಾಂಗ್ರೆಸ್ಗೆ ಹಾಕುವಂತ ಸಾಧ್ಯತೆ ಅಂತೂ ಇದ್ದೇ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಅವರು ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತದೆ ಹೈಕಮಾಂಡ್ಗೆ. ಆದ್ರೆ ಬಿಜೆಪಿ ಸ್ಟ್ರಾಟಜಿ ನೋಡಿದಾದ್ರೆ ST ಸಮುದಾಯಕ್ಕೆ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರಲ್ಲ, ST ಸಮುದಾಯನೇ ಅಲ್ಲಿ ಪರ್ಟಿಕ್ಯುಲರ್ಲಿ 3ನೇ ಅತಿ ಹೆಚ್ಚು ಮತದಾರ ಇರುವಂಥದ್ದು 31,000. ಅದರ ಜೊತೆಗೆ ಅವ್ರು ಕಾಂಬಿನೇಷನ್ ಹಾಕೊಳ್ತಾ ಇರುವಂಥದ್ದು ಉಳಿದಂತೆ ಲಿಂಗಾಯತ ಸಮುದಾಯದಲ್ಲಿ ಒಂದು ಅರ್ಧ ಕೇಳ್ಬೋದು. ಅದರ ಜೊತೆಗೆ SC ಸಮುದಾಯ ಸ್ಪೆಷಲಿ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡಿದ್ದಾರೆ. ಆ ಒಂದು ಕಿಚ್ಚನ್ನ ಇನ್ನಷ್ಟು ಜಾಸ್ತಿ ಮಾಡಿ ಆ ವೋಟ್ಗಳನ್ನ ಪಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಅದರ ಜೊತೆಗೆ ಮರಾಠ ವೋಟರ್ಸ್ ಕೂಡ ತುಂಬಾ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಆ ವೋಟ್ಗಳನ್ನೆಲ್ಲ ಗ್ರಾಬ್ ಮಾಡಬಹುದು, ಸೊ ನಾವು ಗೆಲ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಇರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಕಳೆದ ಬಾರಿ ಲಿಂಗಾಯತರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು, ಈ ಬಾರಿ ಅವರು ST ಸಮುದಾಯಕ್ಕೆ ಶ್ರೀನಿವಾಸ್ ಅವರಿಗೆ ಮಣಿಯನ್ನ ಹಾಕಿರುವಂಥದ್ದು. ಸೊ ಒಂದ್ ಕಡೆ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಹೇಗಿದ್ರು ಗೆಲ್ಬೋದು, ಮುಸ್ಲಿಂ ಸಮುದಾಯ ಅಸಮಾಧಾನಗೊಂಡಿದ್ರು ಅವ್ರನ್ನ ನಾವು ಮನವೊಲಿಸ್ಬೋದು, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಮುಸ್ಲಿಂ ಸಮುದಾಯಕ್ಕೆ. ಸೊ ಹೀಗಾಗಿ ನಮಗೆ ಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಒತ್ತಾಯ ಮಾಡ್ತಾ ಇದಾರಲ್ಲ. ಈಗ ಇವತ್ತು ಅಂದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್ ಮಾಡಿದಂತ ನಂತರ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರಲ್ಲ, ಇಲ್ಲಿ ಏನಾದ್ರೂ ಉಲ್ಟಾ ಆಗುತ್ತಾ ಅನ್ನುವಂಥದ್ದು ನೋಡ್ಬೇಕು. ಯಾಕಂದ್ರೆ SS ಮಲ್ಲಿಕಾರ್ಜುನ್ ಏನಾದ್ರೂ ಅಸಮಾಧಾನಗೊಂಡಿದ್ದೆ ಆದ್ರೆ, ಅಲ್ಲಿ ಅಕಸ್ಮಾತ್ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಟ್ಟಿದ್ದೆ ಆದ್ರೆ ಅಲ್ಲಿ ವೋಟ್ ಏನ್ ಬೇಕಾದ್ರೂ ಚೇಂಜಸ್ ಮಾಡುವಂತ ಸಾಧ್ಯತೆ ಇರುತ್ತೆ, ಅವರು ನ್ಯೂಟ್ರಲ್ ಆಗುವಂತ ಸಾಧ್ಯತೆ ಇರುತ್ತೆ. ಒಂದ್ ಕಡೆ ಅವ್ರನ್ನ ಸೆರ್ಗೆ ಹಾಕೊಂಡ ಬೆಂಕಿ ಚಂಡನ್ ರೀತಿಯಲ್ಲಿ ಅವರಿಗೆ ಟಿಕೆಟ್ ಕೊಡದಲ್ಲೇನೆ ನಾವು ಅಲ್ಲಿ ಎಲೆಕ್ಷನ್ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಚೆನ್ನಾಗಿ ಗೊತ್ತಿರುವಂತ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಸಿಕ್ಕಿದ್ರು ಸಿಕ್ಕಬಹುದು, ಬಟ್ ಕಾದ್ ನೋಡ್ಬೇಕು ಏನಾಗುತ್ತೆ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ಗೆ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಅಥವಾ ಸಿದ್ದರಾಮಯ್ಯನವರಿಗೆ, KPCC ಅಧ್ಯಕ್ಷರಿಗೆ, ಪಕ್ಷಕ್ಕೆ ಬೆಲೆ ಇಲ್ವಾ? ನಮ್ದೇ ಆಟ ನಮ್ದೇ ಅಡ್ಡ ಅನ್ನುವಂಥ ರೀತಿಯಲ್ಲಿ ತೀರ್ಮಾನವನ್ನ ಕೈಗೊಂಡ್ರ ಮಲ್ಲಿಕಾರ್ಜುನ್ ಅವರು? ಸಮರ್ಥ ಅವರ ಮುಖಾಂತರ ನಾಮಿನೇಷನ್ ಅನ್ನ ಹಾಕ್ಸಿದ್ರ, ಸೆಡ್ ಅನ್ನ ಹೊಡೆದ್ರ ಅನ್ನುವಂಥ ಪ್ರಶ್ನೆ ಇದೆಯಲ್ಲ. ಈಗ ಆಲ್ರೆಡಿ ಅಬ್ದುಲ್ ಜಬ್ಬಾರ್ ಅವ್ರನ್ನ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸಿದಾಗ ಅಸಮಾಧಾನ ಇದೆ, ಬಟ್ ಪಕ್ಷ ಕೈಗೊಂಡಂತ ನಿರ್ಧಾರಕ್ಕೆ ನಾನೇನು ಮಾಡಲ್ಲ, ಬಿಕಾಸ್ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಬಟ್ ನಮ್ಮ ಸಮುದಾಯ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ ಕಾದ್ ನೋಡ್ಬೇಕು, ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ ದಾವಣಗೆರೆ ದಕ್ಷಿಣ ಯಾವ ರೀತಿಯಾಗಿ ಅಲ್ಲಿ ನಿರ್ಧಾರ ಆಗತ್ತೆ ಅನ್ನುವಂಥದ್ದು. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.